ಪದ್ಮಾಕ್ಷಿ ಮೇಡಮ್ ಅವರು ಮನಶಾಸ್ತ್ರಜ್ಞರು ಅನ್ನೋ ಕಾರಣಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೇಡಮ್, ಈ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ಸಾಕಷ್ಟು ಆಡಿಯನ್ಸ್ಗಳಿಗೆ ನಾನು ಜಿಮ್ಮಿಗೆ ಹೋಗಬೇಕು ಅಂತಾನು ಏನೋ ಮನಸ್ಸಿರುತ್ತೆ. ಆದರೆ ಈ ಜಿಮ್ 2 ದಿನ ಮಾಡ್ತಾರೆ, 3ನೇ ದಿನ ಮನೇಲಿ ಕೂತ್ಕೋತಾರೆ. ಈ ಉದಾಸೀನ ಜೊತೆಗೆ ಏನೋ ಒಂಥರ ನಾಳೆ ದಿನ ಇದರಿಂದ ಆರೋಗ್ಯ ಸಿಗುತ್ತೆ ಅಂತ ಗೊತ್ತಿದ್ರು ಕೂಡ ಈ ಉದಾಸೀನ ಅನ್ನೋದು ಜನರನ್ನ ಕಟ್ಟಿ ಹಾಕುತ್ತೆ ಮೇಡಮ್. ಹೌದು, ಏನಾಗುತ್ತೆ, ಸುಮ್ನೆ ಮಲ್ಕೊಂಡ್ರು ಒಂದು ಮನುಷ್ಯನ ತಲೆ ಒಳಗಡೆ ಮೆದುಳಲ್ಲಿ ಡೋಪಮೈನ್ ಸೆರೋಟೋನಿನ್ ಅನ್ನೋ ಒಂದು ಹಾರ್ಮೋನ್ ಉತ್ಪಾದನೆ ಆಗುತ್ತೆ. ಅವನು ಸುಮ್ನೆ ಸೋಮಾರಿತನದಿಂದ ಮಲ್ಕೊಂಡಿದ್ರು ಅದು ಉತ್ಪಾದನೆ ಆಗುತ್ತೆ. ಮುಂಚೆನೂ ಹೇಳಿದೀನಿ, ಮತ್ತೆ ರಿಪೀಟ್ ಮಾಡ್ತೀನಿ. ಇನ್ ಕೆಲವ್ರಿಗೆ ನಾನು ಜಿಮ್ ಅಲ್ಲಿ ಹೋಗಿ ಐ ಹ್ಯಾವ್ ಟು ಬರ್ನ್ 1000 ಕ್ಯಾಲರೀಸ್ ಅಂತ ಅನ್ನೋರ್ಗೂ ಅದೇ ರೀತಿಯಾದಂತ ಡೋಪಮೈನ್ ಸೆರೋಟೋನಿನ್ ಉತ್ಪಾದನೆ ಆಗುತ್ತೆ. ಇದನ್ನ ನಾವು ಹ್ಯಾಪಿ ಹಾರ್ಮೋನ್ಸ್ ಅಂತ ಕರಿತೀವಿ. ಆದ್ರೆ ಸುಮ್ನೆನೂ ಅವ್ನಿಗೆಲ್ಲೋ ಅಪ್ಪ ಇದೆ ಹೋಗ್ಬೇಕಲ್ಲಪ್ಪ ಅನ್ನೋ ಫೀಲ್ ಬರುತ್ತೆ. ಕೆಲವರೆಲ್ಲ ಹೊಸ ಶೂಸ್ ಎಲ್ಲ ತಗೊಂತಾರೆ, ಬಟ್ಟೆ ತಗೊಂತಾರೆ, ಜಿಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹಾಕೊಂಡು ಸುಮ್ನೆ ಕೂತಿರೋರು ಇದಾರೆ. ಇದು ಯಾಕಾಗುತ್ತೆ ಅಂದ್ರೆ ಕಷ್ಟ ಪಡ್ಬೇಕಲ್ಲ. ಅಂದ್ರೆ ಎದ್ದು ಹೋಗ್ಬೇಕು, ಇಲ್ಲಿಂದ ಎದ್ದು ಹೋಗ್ಬೇಕು, ದಿನ ಅದೇ ಟೈಮ್ಗೆ ಎದ್ದೇಳ್ಬೇಕು. ಆಮೇಲೆ ತುಂಬಾ ಜನ ನಮ್ಗೆ ಹೇಳೋದು, ನಾನ್ ಬೆಳಿಗ್ಗೆ ಹೋಗ್ಬೇಕಲ್ಲ, ನನ್ಗೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಅಂತ. ಇದ್ರ ಸಮಸ್ಯೆ ಇರೋದು ಸರಿಯಾಗಿ ನಿದ್ದೆ ಮಾಡದೇ ಇರೋದ್ರಿಂದ. ಈಗ ನೈಟ್ ಅವರು 1 ಗಂಟೆ 2 ಗಂಟೆ 2:30 3 ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ನಾನು ಎದ್ದು ಜಿಮ್ ಹೋಗ್ಬಿಡ್ತೀನಿ ಅಂದ್ರೆ ಅದು ಸಾಧ್ಯವಿಲ್ಲ. ಮನುಷ್ಯನಿಗೆ ವೆಯ್ಟ್ ಲಾಸ್ ಆಗ್ಬೇಕಂದ್ರೆ ಅದಾಗೋದೇ 2 ಟೈಮ್ ಅಲ್ಲಿ. ಒಂದು, ನಮ್ಮ ಅಂಗೈಯಲ್ಲಿದೆ ಆರೋಗ್ಯ, ಅದು ನಮ್ಮ ಅಂಗೈಯಲ್ಲಿರುತ್ತೆ ಅಡುಗೆ ಮನೆಯಲ್ಲಿ, ನಾವು ಸರಿಯಾದ ರೀತಿ ತಿನ್ನೋ ಆಹಾರದಲ್ಲಿ, ಮತ್ತೆ ಇನ್ನೊಂದು ಸರಿಯಾಗಿ ಮಲ್ಕೊಳ್ಳೋದ್ರಲ್ಲಿ. ನಾವೆಲ್ಲ ಸರಿಯಾಗಿ ಮಲ್ಕೊಳ್ದೇ ಇರೋ ಕಾರಣಕ್ಕೇನೆ ಕಾರ್ಟಿಸಾಲ್ ಉತ್ಪಾದನೆ ಜಾಸ್ತಿ ಆಗಿ ವೆಯ್ಟ್ ಗೇನ್ ಜಾಸ್ತಿ ಆಗ್ತಾ ಇದೆ. ಈಗ ನೀವು ಸರಿಯಾದ ಸಮಯಕ್ಕೆ ಮಲ್ಕೊಂಡ್ರೆ, ಬೈ ಸ್ಲೀಪಿಂಗ್ ಆನ್ ಟೈಮ್ 6 to 8 hours ಕಂಟಿನ್ಯೂಸ್ಲಿ ರಾತ್ರಿ ಹೊತ್ತು ಎಷ್ಟೋ ಸಮಸ್ಯೆಗಳು ಸಾಲ್ವ್ ಆಗ್ಬೋದು. ಆಮೇಲೆ ಬೆಳಿಗ್ಗೆ ಎದ್ದು ಜಿಮ್ಗೆ ಹೋಗೋಕೆ ಬೇಕಾಗಿರುವಂತ ಮೋಟಿವೇಶನ್ ಒಳಗಡೆಯಿಂದಾನೇ ಬಂದೇ ಬರುತ್ತೆ. ವ್ಯಕ್ತಿಗೆ ಇಂಟ್ರೆನ್ಸಿಕ್ ಮೋಟಿವೇಶನ್ ಅಂತ ಹೇಳಿ. ಇದು ಬರ್ದೇ ಇರೋದಕ್ಕೆ ಕಾರಣ ಸೋಮಾರಿತನ. ಅಯ್ಯೋ ಬಿಡು, ನೋಡ್ಕೊಳ್ಳೋಣ, ನಾಳೆ ನೋಡ್ಕೊಳ್ಳೋಣ, ಮುಂದೊಂದ್ ದಿನ ನೋಡ್ಕೊಳ್ಳೋಣ. ಇದು ಯಾಕೆಂದ್ರೆ ಎಮೋಷನಲಿ ಮನುಷ್ಯ ತುಂಬಾ ಡಿಸ್ಟರ್ಬ್ ಇದ್ದಾಗ, ಸದ್ಯ ನಾನು ಈಗ ಖುಷಿಯಾಗಿದ್ರೆ ಸಾಕು, ಆಮೇಲೆ ನೋಡ್ಕೊಳ್ಳೋಣ, ನಿಮ್ಗಿದ್ರ ಆರೋಗ್ಯ ಹಾಳಾಗೋಗುತ್ತೆ ಅಂತ ಯಾರಾದ್ರೂ ಹೇಳಿದ್ರೆ ಗೊತ್ತು ನನ್ಗೆ. ಆದ್ರೂ ಈಗ ಆರೋಗ್ಯ ಇಮ್ಮಿಡಿಯೇಟ್ ಆಗಿ ಕೆಟ್ಟು ಹೋದ್ರೆ ಅವ್ರಿಗೆ ಅರ್ಥ ಆಗ್ಬೋದು, ನಂಗೆ ಆಗಲ್ಲ. ಈಗ ಡಯಾಬಿಟಿಸ್ ಬಂದು ಅದು ಸಮಸ್ಯೆ ಆಗಿ ಏನಾದ್ರು ಹೆಚ್ಚು ಕಡಿಮೆ ಆಗೋದು ತುಂಬಾ ಲೇಟು. ಅವಾಗ ಏನ್ ಅನ್ಕೋತಾರೆ, ನೋಡೋಣ ಬಿಡು, ಇವತ್ತೇ ನಂಗೆ ಡಯಾಬಿಟಿಸ್ ಇಲ್ವಲ್ಲ. ಈ ತರ ಮನುಷ್ಯ ಜಸ್ಟ್ ಈಸಿಲಿ ಟೇಕ್ಸ್ ಇಟ್ ಫಾರ್ ಗ್ರಾಂಟೆಡ್. ಪರವಾಗಿಲ್ಲ, ಏನು ಆಗದೆ ಇರೋದು. ಈಗ ನಾವ್ ಎಲ್ಲರಿಗೂ ಹೇಳೋದು, ನೀವು ಬೆಳಿಗ್ಗೆನೆ ಎದ್ಬಿಟ್ಟು ಜಿಮ್ಗೆ ಹೋಗೋದು ಅಂತ ಏನ್ ಬೇಡ. ಅದ್ರಲ್ಲೂ ಜಿಮ್ ಅಲ್ಲಿ ಟೈಮಿಂಗ್ಸ್ ಇರುತ್ತೆ. ಒಂದ್ 7:30 8 ಗಂಟೆಗೆ ನಿಮ್ಮ ಕಂಫರ್ಟಬಲ್ ಟೈಮ್ಗೆ ಹೋಗಿ, ಸಂಜೆ ಹೊತ್ತು ಹೋಗಿ, ಇಲ್ಲ ಮಧ್ಯಾಹ್ನದ ಹೊತ್ತಿಗೆ. ಎಷ್ಟೋ ಕಂಪನಿಗಳಲ್ಲಿ ಮಧ್ಯಾಹ್ನದ ಹೊತ್ತು ಸಹ ಹೋಗ್ಬೋದು. ಈಗ ಅಲ್ಲಿ ಜಿಮ್ ಎಲ್ಲ ಸೆಟಪ್ ಮಾಡಿದ್ದಾರೆ, ಹೋಗ್ಬೋದು. ಇಲ್ಲ ವಾಕಿಂಗ್ ಹೋಗ್ಬೋದು. ಫಿಸಿಕಲ್ ಆಕ್ಟಿವಿಟಿ, ದೈಹಿಕವಾಗಿ ಕೆಲಸ ಆಗೋದು ಇಂಪಾರ್ಟೆಂಟ್. ನೀವು ವಾಕಿಂಗ್ ಆದ್ರೂ ಮಾಡ್ಬೋದು, ಸೈಕ್ಲಿಂಗ್ ಆದ್ರೂ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಇವೆಲ್ಲವನ್ನು ಮಾಡಕ್ಕೆ ಸಸ್ಟೈನಬಿಲಿಟಿ, ಸರಿಯಾಗಿ ಊಟ ಮಾಡ್ಬೇಕು. ಕೆಲವ್ರು ಒಂದಿನ ಎಲ್ಲ ಏನು ತಿಂದೇನೆ ನನ್ 3 ದಿನ ಜಿಮ್ಗೆ ಹೋಗಿ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟು ತುಂಬಾ ವೇರ್ ಅಂಡ್ ಟೇರ್ ಆಗೋ ಸಾಧ್ಯತೆ ಇರ್ತವೆ. ಇದನ್ನ ಮೈಂಡ್ಫುಲ್ ಆಗಿ ಮಾಡೋದು ಎಲ್ಲವೂ ಮಾಡರೇಷನ್ ಅಲ್ಲಿ ಇದ್ರೆ ಯಾವುದೇ ಸಮಸ್ಯೆ ಆಗಕ್ಕೆ ಸಾಧ್ಯವಿಲ್ಲ. ಒಂದು 3 ದಿನ ಹೋಗಿ ಏನ್ 3 ಗಂಟೆ ಜಿಮ್ ಅಲ್ಲಿ ಇದ್ಬಿಟ್ಟು ನೆಕ್ಸ್ಟ್ ಬಂದ್ರೆ ದೇಹ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಸಾಧ್ಯವಿಲ್ಲ. ಎವ್ರಿಥಿಂಗ್ ಇನ್ ಮಾಡರೇಷನ್, ಎವ್ರಿ ಡೇ ಡೂಯಿಂಗ್ ಇಟ್ ಪರ್ಸಿಸ್ಟೆನ್ಸ್ಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅವಾಗ ಮೆದುಳಿಗೆ ಸುಸ್ತು ಅನ್ಸಲ್ಲ, ಬೇಜಾರಾಗಲ್ಲ, ಬೇಡ ಅಂತ ಅನ್ಸಲ್ಲ. ಇವ್ರು ಎದ್ದು ಹೋಗ್ಬೇಕಲ್ಲಪ್ಪ ಅನ್ನೋದೇ ಒಂದು ಕಾರ್ಟಿಸಾಲ್ ಸಮಸ್ಯೆ, ಅಂದ್ರೆ ಒಂದು ಸ್ಟ್ರೆಸ್ಫುಲ್ ಕಂಡೀಷನ್. ಅಬ್ಬಾ ದೇವರೇ ಎದ್ದೋಗ್ಬೇಕಲ್ಲ ಅಂತ ಹೇಳಿ. ಇಲ್ಲ, ನಾನು ಹೋದ್ರೆ ನನ್ನ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮಗ್ ನಾವು ಹೇಳ್ಕೊಳ್ಳೋ ರೀತಿಯಲ್ಲೂ ಸಹ ನಮ್ಮ ಸಕ್ಸಸ್ ಅಡಗಿರುತ್ತೆ. ನಾವು ಎದ್ದು ಹೋಗೋದು ಪರವಾಗಿಲ್ಲ, ನಾನು ಎದ್ದೋದ್ರೆ ಚೆನ್ನಾಗಿರ್ತೀನಿ, ನಾನು ಖುಷಿಯಾಗಿದ್ದೀನಿ. ಇವೆಲ್ಲವೂ ಸರಿ ಹೋಗ್ಬೇಕಂದ್ರೆ ಫಸ್ಟ್ ನಿಮ್ಮ ಸ್ಲೀಪ್ ಸೈಕಲ್ ಅನ್ನ ಸರಿ ಮಾಡ್ಕೊಳ್ಳಿ. ಸಿಂಪಲ್ ಆಗಿ ಹಿತಮಿತ ಆಹಾರಗಳನ್ನ ಮಾಡ್ಕೊಂಡು ನಾನು ಹೋಗಿ ಬರ್ಬೇಕು ಅದನ್ನ ಕ್ಯಾಶುಯಲ್ ಆಗಿ ತಗೊಂಡಾಗ ಜಿಮ್ ಹೋಗೋದು ಅಥವಾ ಫಿಸಿಕಲ್ ಎಕ್ಸರ್ಸೈಸ್ ಮಾಡೋದು ಒಂದು ಹಿಂಸೆ ಆಗಲ್ಲ, ಒಂದು ಖುಷಿಯಾದ ವಿಚಾರ ಆಗುತ್ತೆ. ಆಗ ವೆಯ್ಟ್ ಲಾಸ್ ವೆರಿ ಈಸಿ ಆಗುತ್ತೆ. ಎಸ್, ಈ ಮಧ್ಯೆ ಮತ್ತೊಂದು ಕಾಲರ್ ರೆಡಿ ಇದ್ದಾರೆ, ಕೋಟೆನಾಡು ಚಿತ್ರದುರ್ಗದಿಂದ ಚಿತ್ರಸ್ವಾಮಿ. ಎಸ್, ತಮ್ಮ ಪ್ರಶ್ನೆಯನ್ನು ನೇರವಾಗಿ ಕೇಳಬಹುದು. ನಮಸ್ಕಾರ. ಎಸ್ ಎಸ್, ಕೇಳಿ ಚಿತ್ರಸ್ವಾಮಿ ಅವರೇ, ಮುಂದುವರಿಸಿ. ಸರ್ ನಮಸ್ತೆ. ನಮಸ್ಕಾರ. ಪ್ರಶ್ನೆ ಕೇಳಿ. ಟಿವಿ ಒಳಗೆ ಬರ್ತಾ ಇದ್ದೇನೆ ಸರ್. ಹಲೋ, ಹೇಳಿ ಸರ್. ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ. ಹಾ ಸರ್, ವಾಲ್ಯೂಮ್ ಮ್ಯೂಟ್ ಮಾಡಿದ್ವಿ ಸರ್. ನಮಸ್ತೆ ಸರ್.
ನಮಸ್ಕಾರ, ಮಾತಾಡಿ, ಮುಂದುವರಿಸಿ, ಪ್ರಶ್ನೆ ಕೇಳಿ ನೇರವಾಗಿ. ಸರ್ ನಾವು ತಿಪ್ಪಸ್ವಾಮಿ ಅಂತ ಚಿತ್ರದುರ್ಗದಿಂದ ಸರ್. ಓಕೆ ಸರ್ ನಾವು ಏನ್ ಗೊತ್ತಾ, ನಾವು 45 ವರ್ಷದಿಂದ ನಾವು ಯೋಗ, ವಾಕಿಂಗು, ಜಿಮ್ಮು ಎಲ್ಲ ಮಾಡ್ತಾ ಇದೀವಿ ಸರ್. ನಮಗೆ ಒಂದು ಏನಂತಂದ್ರೆ ಈಗಿನ ಯುವ ಪೀಳಿಗೆ ಯಾವುದೇ ಈಗಿನ ಹುಡುಗರು ಯಾರು ವಾಕಿಂಗ್ ಮಾಡಲ್ಲ, ನಡ್ಕಂದೇ ಓಡಾಡೋದಿಲ್ಲ. ಪ್ರತಿ ಒಂದು ಬರೀ ಜಂಕ್ ಫುಡ್ ಅಂತಾರೆ, ಪಾನಿಪುರಿ ಅದು ಇದು ಬರೀ ಫುಟ್ಪಾತ್ನಾಗ ತಿನ್ನಕ್ಕೆ ಇಷ್ಟಪಡ್ತಾರೆ. ತಿರ್ಗಾ ಮನೆಗೆ 9 ಗಂಟೆ ಆದ್ರೂ ಎದ್ದೇಳೋದಿಲ್ಲ, ತಾಯಿ ತಂದೆ ಮಾತು ಕೇಳಲ್ಲ. ಸ್ಟೇಡಿಯಂ ಬಂದಿರೋ ಹುಡುಗರು ಯಾರು ವಾಕ್ ಮಾಡಲ್ಲ, ಸುಮ್ಮನೆ ಸುತ್ತ ಕಟ್ಟೆನಲ್ಲಿ ಕೂತ್ಕೊಂಡಿರ್ತಾರೆ. ಸರ್, ಈಗ ನಿಮಗೆ ಯಾವ್ದಾದ್ರು ಒಂದು ಸಮಸ್ಯೆ ಇದೆಯಾ? ಆ ಪ್ರತ್ಯೇಕವಾದ ಸಮಸ್ಯೆ ಇದ್ರೆ ದಯವಿಟ್ಟು ಕೇಳಿ. ಸರ್ ನಮಗೆ ಯಾವ್ದು ಸಮಸ್ಯೆ ಇಲ್ಲ ಸರ್. ಎಸ್, ನಮಗೆ ಯಾವ್ದು ಸಮಸ್ಯೆ ಇಲ್ಲ. ಥ್ಯಾಂಕ್ ಯು. ಹುಡುಗರು ಮಾಡೋದಕ್ಕೆ ನಾವು ನೋಡಿ ನಮಗೆ ತುಂಬಾ ಬೇಜಾರಾಗ್ಬಿಟ್ಟು ಸರ್. ಯಾರು ನೆಗ್ಲೆಕ್ಟ್ ಆಗಿ ಇದನ್ನ ಮಾಡ್ತಾರೆ, ಮಾಡಲ್ಲ. ಈಗಿನ ಯುವಜನಾಂಗಕ್ಕೊಂದು ಸಂದೇಶವನ್ನ ಹೇಳ್ಸೋಣ ಎಕ್ಸ್ಪರ್ಟ್ ಗಳಿಂದ. ಥ್ಯಾಂಕ್ ಯು ಸೋ ಮಚ್ ಚಿತ್ರಸ್ವಾಮಿ, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಇನ್ನು ಅಂಕಿತಾ ಅಡಿಗ ಮೇಡಮ್. ಅಂಕಿತಾ ಮೇಡಮ್, ಈಗಿನ ಈ ಜನರೇಷನ್ ಇದೆಯಲ್ಲ, ಇನ್ಸ್ಟೆಂಟ್ ಆಗಿ ನಾನು ಸ್ಲಿಮ್ ಆಗಬೇಕು, ತುಂಬಾ ಚೆನ್ನಾಗಿ ಕಾಣಿಸ್ಬೇಕು, ಬರೋ ತಿಂಗಳು 20ನೇ ತಾರೀಕು ನನ್ನ ಮದುವೆ, ಸೊ ಹಾಗಾಗಿ ನಾನು ಇನ್ಸ್ಟೆಂಟ್ ಆಗಿ ಸ್ಲಿಮ್ ಆಗಬೇಕು, ಬೊಜ್ಜೆಲ್ಲ ಕರಗಬೇಕು, ಈ ಕೀಟೋ ಡಯಟು ಅದು ಇದು ಅಂತ ಹೇಳಿ ರೀಲ್ಸ್ ಅಲ್ಲಿ ತುಂಬಾ ಪ್ರಮೋಷನ್ಗಳೆಲ್ಲ ಬರ್ತವೆ. ಇವೆಲ್ಲವೂ ನಿಜಕ್ಕೂ ಈಗಿನ ಕಾಲಘಟ್ಟದಲ್ಲಿ ಸೂಕ್ತನಾ ಮೇಡಮ್? ಖಂಡಿತ ಇಲ್ಲ. ಈಗ ಕ್ರಾಶ್ ಡಯಟ್ ಅಥವಾ ಸ್ಟಾರ್ವೇಷನ್ ಅದೆಲ್ಲ ಮಾಡೋದ್ರಿಂದ ಆಕ್ಚುಲಿ ಮೋರ್ ದೆನ್ ಗೇನ್ ತುಂಬಾ ಲಾಸ್ ಆಗೋ ಚಾನ್ಸಸ್ ಇದೆ. ಸೊ ಇಟ್ ಲೀಡ್ಸ್ ಟು ಮೇ ಬಿ ಅವರಿಗೆ ಸ್ವಲ್ಪ ದಿನಕ್ಕೆ ಇಟ್ ಮೇ ವರ್ಕ್ ಔಟ್, ಬಟ್ ಲಾಂಗ್ ಟರ್ಮ್ ಇದರಲ್ಲಿ ಇಟ್ ವಿಲ್ ಆಲ್ವೇಸ್ ಲೀಡ್ ಟು ಲಾಂಗ್ ಟರ್ಮ್ ಅಲ್ಲಿ ಓವರ್ ವೇಟ್ ಆಗೋ ಚಾನ್ಸಸ್ ಇದೆ. ಅದರಿಂದ ಮತ್ತೆ ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗೋ ಚಾನ್ಸಸ್ ಇದೆ. ಅದರಿಂದ ಮತ್ತೆ ಅವರಿಗೆ ತುಂಬಾ ಇದು ಪ್ರಾಬ್ಲಮ್ಸ್ ಆಗೋಕೆ ಇದಾಗತ್ತೆ. ಮತ್ತೆ ಕೆಲವ್ರು ಹೇಳ್ತಾರೆ ನಮ್ಗೆ ಈಗ ಅದೇ ರೆಗ್ಯುಲರ್ ಎಕ್ಸರ್ಸೈಸ್ ಮಾಡಕ್ ಆಗ್ತಾ ಇಲ್ಲ, ಅಥವಾ ಅಟ್ ಲೀಸ್ಟ್ 30 to 40 minutes ಆಫ್ ವಾಕಿಂಗ್ ಸಾಕಾಗತ್ತೆ. 30 to 45 minutes ಡೈಲಿ ಅಟ್ ಲೀಸ್ಟ್ ಸ್ಮಾಲ್ ಎಕ್ಸರ್ಸೈಸ್, ಅಟ್ ಲೀಸ್ಟ್ ಮಸಲ್ ಟ್ರೈನಿಂಗ್ ಅಥವಾ ವಾಕಿಂಗ್, ಈವನ್ ಸ್ಮಾಲ್ ಯೋಗ ಅಂಡ್ ಮೆಡಿಟೇಷನ್ ವಿಲ್ ಆಕ್ಚುಲಿ ವರ್ಕ್ ದ್ಯಾನ್ ಗೋಯಿಂಗ್ ಟು ಜಿಮ್ ಅಂತ ಹೇಳ್ಬೋದು. ಜಿಮ್ಮಿಗೆ ಹೋಗಕ್ ಆಗ್ತಿಲ್ಲ ಹೇಳ್ತಾರೆ, ಅಥವಾ ಅದೆಲ್ಲ ಕ್ರಾಶ್ ಡಯಟಿಂಗ್ ಜಿಮ್ ಎಲ್ಲ ಬಿಟ್ಟರು ಸಹ ಈ ತರ ನಾರ್ಮಲ್ ಯೋಗ ಎಕ್ಸರ್ಸೈಸಸ್ ಎಲ್ಲ ವರ್ಕ್ ಆಗತ್ತೆ. ಈಗ ನಾರ್ಮಲಿ ನಮ್ದು ಜಾಸ್ತಿ ಈಗ ವರ್ಕಿಂಗ್ ಪಾಪ್ಯುಲೇಷನ್ಸ್ ಇರೋದು. ಸೊ ಈಗ ಸ್ಟ್ರೆಸ್ ಎಲ್ರಿಗೂ ಇರುತ್ತೆ. ಸೊ ಸ್ಟ್ರೆಸ್ ಅಂತೂ ಅವಾಯ್ಡ್ ಮಾಡಕ್ ಆಗಲ್ಲ. ಈಗ ವರ್ಕ್ ಸ್ಟ್ರೆಸ್ ಇರ್ಲಿ, ಫ್ಯಾಮಿಲಿ ಸ್ಟ್ರೆಸ್ ಇರ್ಲಿ, ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ಬಾಡಿಯಲ್ಲಿ ಕಾರ್ಟಿಸಾಲ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಕಾರ್ಟಿಸಾಲ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ನಾರ್ಮಲಿ ಈಗ ನಮ್ದು ಹೊಟ್ಟೆ ಮುಂದಿರುವ ಕೊಬ್ಬಿನ ಅಂಶ ಎಲ್ಲ ಜಾಸ್ತಿ ಆಗೋ ಚಾನ್ಸಸ್ ಇದಾವೆ. ಕಾರ್ಟಿಸಾಲ್ ಜಾಸ್ತಿ ಆದಾಗ ನಮ್ಗೆ ಶುಗರ್ ಬರೋ ಚಾನ್ಸಸ್ಸು ಇದಾವೆ, ಮತ್ತೆ ಸೆರೋಟೋನಿನ್ ಲೆವೆಲ್ಸು ಕಮ್ಮಿ ಆಗುತ್ತೆ. ಸೊ ಈ ತರ ಎಲ್ಲ ಆದಾಗ ನಾವು ಸರಿಪಡಿಸ್ಬೋದಂದ್ರೆ, ಸೊ ರೆಗ್ಯುಲರ್ ಇದು ನಾರ್ಮಲ್ ನಾವ್ ಹೇಳೋದು ಸೆರೋಟೋನಿನ್ ಕಮ್ಮಿ ಆಗುತ್ತೆ ಹೇಳ್ತೀವಲ್ಲ, ಸೊ ಆದಷ್ಟು ಮೆಡಿಟೇಷನ್ ಮಾಡೋದು. ವರ್ಕ್ ಸ್ಟ್ರೆಸ್ ಎಲ್ಲ ಇದ್ದಾಗ ನಾರ್ಮಲ್ ಮೆಡಿಟೇಷನ್, ಅಟ್ ಲೀಸ್ಟ್ 10 minutes ಆಫ್ ಮೆಡಿಟೇಷನ್ ಎವ್ರಿ ಡೇ. ಆಸ್ ವೆಲ್ ಎಸ್ ಈಗ ಬೇರೆ ಹಾಬಿಗಳು ಇರ್ತವೆ ನಮ್ಗೆ, ಡ್ರಾಯಿಂಗ್ ಇರ್ಬೋದು ಅಥವಾ ಸಂಗೀತ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಅದರಲ್ಲಿ ಜಾಸ್ತಿ ಅಟ್ ಲೀಸ್ಟ್ ಒಂದು 10-15 minutes ಕೊಡೋದು. ಆ ಥರ ಎಲ್ಲ ಮಾಡಿದಾಗ ನಾವು ನಾರ್ಮಲ್ ಆಗಿ ಬೋತ್ ಫಿಸಿಕಲ್ ಆಸ್ ವೆಲ್ as ಮೆಂಟಲ್ ಬ್ಯಾಲೆನ್ಸ್ ಬೋತ್ ಇರ್ಬೇಕು ನಮ್ಗೆ. ಅದಿಲ್ದಿದ್ರೆ ಈ ತರ ಜಾಸ್ತಿ ಪ್ರಾಬ್ಲಮ್ಸ್ ನಮ್ಮ ದೇಹದಲ್ಲಿ ಕಾಣಿಸ್ಕೊಳ್ಳಕ್ಕೆ ಜಾಸ್ತಿ ಆಗ್ತದೆ.